ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆ ಗೊತ್ತಿರಂಗೆ MI ಮತ್ತೆ LSG ಅಂದ್ರೆ ಎರಡು ಸೋತ ಟೀಮ್ ಗಳ ಮ್ಯಾಚ್ ಕೂಡ ನಡೀತಿದೆ. ನೋಡ್ಬೇಕು ಈ ಮ್ಯಾಚ್ ಅಲ್ಲಾದ್ರೂ ಯಾರು ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾರೆ, ಅದ್ರಲ್ಲೂ ಇನ್ನು ಯಾರು ವೀಕ್ ಆಗಿ ಕಾಣ್ತಾರೆ ಅಂತ ಇವತ್ತು ನಮ್ಗೆ ಫೈನಲೈಸ್ ಕೂಡ ಆಗ್ಬಿಡುತ್ತೆ. ನೋಡ್ತಾ ಹೋಗೋಣ ಒಂದೊಂದಂಗೆ. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಕೂಡ ಇತ್ತು, ಎರಡು ಮ್ಯಾಚ್ ಕೂಡ ಇತ್ತು. ಮಧ್ಯಾಹ್ನ KKR ಮತ್ತೆ SRH ಮತ್ತೆ ಸಂಜೆ GT ಮತ್ತೆ PBKS ಪ್ರೆಡಿಕ್ಷನ್ ಕೂಡ ಪ್ರೊವೈಡ್ ಮಾಡಿದೆ. ಮಧ್ಯಾಹ್ನ ಮ್ಯಾಚ್ ಪ್ರೆಡಿಕ್ಷನ್ ಫ್ಲಾಪ್ ಆಯ್ತು. SRH ವಿನ್ ಆಗುತ್ತೆ ಅಂತ ಹೇಳಿದ್ದೆ, KKR ಕೂಡ ವಿನ್ ಆಯ್ತು. ಅದಾದ್ಮೇಲೆ ಪ್ಲೇಯರ್ ಪ್ರಿಡಿಕ್ಷನ್ ಇನ್ನೇನು ಕೊಟ್ಟಿದೆ, ಆಲ್ಮೋಸ್ಟ್ ಸರಿ ಕೂಡ ಆಗಿದೆ. ಅದಾದ್ಮೇಲೆ ಇನ್ನ ಸಂಜೆ ಮ್ಯಾಚಿಗೆ ಬಂದ್ವಿ ಅಂದ್ರೆ GT ಮತ್ತೆ PBKS ನೆನ್ನೆ ಕೂಡ ಅಷ್ಟೇ ಎಲ್ಲ ಕೂಡ PBKS ಅಂದ್ರೆ ಪಂಜಾಬ್ ವಿನ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ರು. ಆದ್ರೆ ನಾನು ಟೆಲಿಗ್ರಾಮ್ ಅಲ್ಲಿ ಯಾವುದು GT ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅದೇ ಹೇಳಿದ್ನಲ್ಲ, ಪ್ರಿಡಿಕ್ಷನ್ ಮೇಲೆ ಎಲ್ಲ ಕಂಟಿನ್ಯೂಸ್ ವಿನ್ ಆಗ್ತಾನೆ ಇರೋದಿಲ್ಲ. ಒಂದೊಂದು ಪ್ರಿಡಿಕ್ಷನ್ ತಪ್ಪು ಕೂಡ ಆಗುತ್ತೆ, ಒಂದೊಂದು ಸರಿ ಕೂಡ ಆಗುತ್ತೆ. ಹಾಗಾಗಿ ನಿನ್ನೆ ಬ್ಯಾಕ್ ಟು ಬ್ಯಾಕ್ 6 ಮ್ಯಾಚ್ ವಿನ್ ಆಗಿ ನಿನ್ನೆ ಫಸ್ಟ್ ಮ್ಯಾಚ್ ಮಧ್ಯಾಹ್ನದ ಮ್ಯಾಚ್ SRH ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ, ಫ್ಲಾಪ್ ಆಯ್ತು. ಸಂಜೆ ಮ್ಯಾಚ್ ಅದನ್ನ ಕಮ್ ಬ್ಯಾಕ್ ಮಾಡಿ GT ವಿನ್ ಕೂಡ ಆಯ್ತು. GT ವಿನ್ ಆಗುತ್ತೆ ಅಂತ ಟೆಲಿಗ್ರಾಮ್ ಅಲ್ಲಿ ಪ್ರಿಡಿಕ್ಷನ್ ಕೂಡ ಕೊಟ್ಟಿದ್ದೆ. ಇನ್ನ ಇವತ್ತಿನ ಮ್ಯಾಚ್ ಅನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ, ಯಾರು ವಿನ್ ಆಗ್ತಾರೆ, ಅದಾದ್ಮೇಲೆ ಪ್ಲೇಯರ್ ಪ್ರೊಟೆಕ್ಷನ್ ಯಾವ ತರ ಇದೆ, ಯಾರು ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಅದಾದ್ಮೇಲೆ ಪಿಚ್ ಕಂಡೀಷನ್ ಯಾವ ತರ ಇದೆ, ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಹಾಗೂ ಪ್ರೊಡಕ್ಷನ್ ವಿಡಿಯೋಗಳನ್ನ ಮುಂದೆ ಕೂಡ ನೋಡ್ತಾ ಇರಬಹುದು. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕನ್ನ. ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕಾಮೆಂಟ್ ಮಾಡ್ಬಿಡಿ. ಇವತ್ತಿನ ಮ್ಯಾಚ್ ನಡೀತಿರೋದೆ ಮುಂಬೈ ವಾಂಖೇಡೆ ಸ್ಟೇಡಿಯಂ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಮ್ಯಾಚ್ MI ಮತ್ತೆ SRH ಇಲ್ಲಿ ಆದಾಗ ಯಾವ ಲೆವೆಲ್ಗೆ ಚೇಸ್ ಮಾಡಿ ಬಿಸಾಕ್ಬಿಟ್ರು. ಇಲ್ಲಿ ಸುಮಾರು 243 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು ಇಲ್ಲಿ MI ಅವರು. ಅದನ್ನ ತುಂಬಾ ಈಸಿಗೆ ಚೇಸ್ ಮಾಡಿ ಹಾಕಿದ್ದು. 249 ರನ್ ಕೂಡ ಹೊಡೆದ್ಬಿಟ್ರು. ಹಾಗಾಗಿ ಇದ್ರಲ್ಲಿ ನಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದು. ಅದಾದ್ಮೇಲೆ ಚೇಸಿಂಗ್ ಮಾಡೋ ಟೀಮ್ಗೆ ಅಲ್ಲಿ ತುಂಬಾ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಲಾಸ್ಟ್ ನೀವೇ ನೋಡಿದ್ರೆ ಎಷ್ಟು ಈಸಿಯಾಗಿ ಚೇಸ್ ಮಾಡಿದ್ರು ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ನಾಯಿ ನರಿ ಹೊಡ್ತಾ ಸ್ಟಾರ್ಟ್ ಮಾಡಿದಿಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ನೆಕ್ಸ್ಟ್ ಲೆವೆಲ್ ಗೇಮ್ ಅನ್ನ ಕೂಡ ಆಡ್ಕೊಟ್ರು. ಅದಾದ್ಮೇಲೆ ಇಲ್ಲೂ ಕೂಡ ಅಷ್ಟೇ, ಇವತ್ತು ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು MI ಅವರು. ಅಂದ್ರೆ ಅವರಿಗೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಅನ್ನ ಮಾಡ್ಬೋದು. ಅದಾದ್ಮೇಲೆ LSG ಟೀಮ್ ಬಗ್ಗೆ ನಾನು ಕೇಳೋದೇ ಬೇಡ, ಹೆಂಗೆಂಗೋ ಆಗ್ತದೆ ಟೀಮು. ಇನ್ನ ಇವತ್ತು ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ತಾರ ಅಂತ. ಅದಾದ್ಮೇಲೆ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂದ್ರೆ ಆ ಸ್ಕೋರ್ ನ ಡಿಫೆಂಡ್ ಮಾಡ್ಕೊಬೇಕು ಅಂದ್ರೆ 250 ಹೊಡೆದ್ರು ಕೂಡ ಕಡಿಮೆನೆ. ನೋಡಿದ್ರೆ ಲಾಸ್ಟ್ ಮ್ಯಾಚ್ ಯಾವ ತರ ಆಯ್ತು ಅಂತ. ಹಾಗಾಗಿ ಏನಿದೆ ಅಂದ್ರೂ ಕೂಡ ಅಷ್ಟೇ 230 240 ಆ ಲೆವೆಲ್ ಅಲ್ಲಿ ಕೊಡ್ಲೇಬೇಕು. ಏನೋ ಮಕ್ಕಳಾಟ ಆಡ್ಬಿಟ್ರು ಇಲ್ಲಿ ಅಂದ್ರೆ ಏನು 180 170 200 ಒಳಗೆ ಇಲ್ಲಿ ರನ್ ಕೊಟ್ಬಿಟ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂದ್ರೆ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ. ಇನ್ನ ಮುಂಬೈ ಇಂಡಿಯನ್ಸ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಅಂದ್ರೆ ಎರಡು ಟೀಮ್ ಗಳ ಬಗ್ಗೆ ಮಾತಾಡಂಗೆ ಇಲ್ಲ. ಈ ಸೀಸನ್ ಅಲ್ಲೇ ಫುಲ್ ವೀಕೆಸ್ಟ್ ಟೀಮ್ ತರ ಆಗೋಗ್ಬಿಟ್ಟಿದೆ. MI ಟೀಮ್ ನಿಜವಾಗ್ಲೂ ಸ್ಟ್ರಾಂಗ್ ಟೀಮ್, ಅದು ಏನಕ್ಕೆ ಈ ಲೆವೆಲ್ಗೆ ಆಡ್ತಿದೆ ಅಂತ ನಂಗಂತೂ ಗೊತ್ತಾಗ್ತಿಲ್ಲ. ಎರಡು ಟೀಮ್ ಕೂಡ ಅಷ್ಟೇ ಬಾಟಮ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ. MI 9ನೇ ಪ್ಲೇಸ್ ಅಲ್ಲಿ ಇದ್ರೆ LSG 10ನೇ ಪ್ಲೇಸ್ ಅಲ್ಲಿ ಕೂಡ ಇದೆ. ಹಾಗಾಗಿ ಈ ವೀಕ್ ಟೀಮ್ ಗಳಲ್ಲಿ ಯಾವ ಟೀಮ್ ಸ್ಟ್ರಾಂಗ್ ಅಂತ ನಮ್ಗೆ ಇವತ್ತು ಫೈನಲ್ ಆಗಿ ಗೊತ್ತಾಗುತ್ತೆ. ಇನ್ನ ಮುಂಬೈ ಇಂಡಿಯನ್ಸ್ ಅಲ್ಲಿ ನೋಡಿ, ಈ ಕಡೆ ಬ್ಯಾಟಿಂಗ್ ಲೈನಪ್ ಕೂಡ ಸ್ಟ್ರಾಂಗ್ ಆಗಿದೆ. ರಿಯಾನ್ ರಕ್ಲಾಂಟನ್, ಅದಾದ್ಮೇಲೆ ನಮಂದಿರು, ಸೂರ್ಯಕುಮಾರ್ ಅದಾವು, ಹಾರ್ದಿಕ್ ಪಾಂಡ್ಯ ಅವರು ಇವರು ಅಂತ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ, ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ಒಳ್ಳೆ ಬೌಲಿಂಗ್ ಲೈನಪ್ ಕೂಡ ಇದೆ. ನಾನು ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ತಾರ ಅಂತ. ಅದಾದ್ಮೇಲೆ LSG ಕಡೆ ಬಂದ್ವಿ ಅಂದ್ರೆ ಇಲ್ಲಂತೂ ಕೇಳದ ಬೇಡ, ಒಂದು ಮ್ಯಾಚ್ ಅಲ್ಲಿ ಕೂಡ ಲೋ ಸ್ಕೋರ್ ಕೂಡ ಇವರಿಗೆ ಚೇಸ್ ಮಾಡಕ್ ಆಗ್ತಾ ಇಲ್ಲ. ಲಾಸ್ಟ್ ನೋಡಿದ್ರಿ ನೀವು, ಇವರು KKR ಅವರು ಸುಮಾರು 155 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಅದನ್ನು ಕೂಡ ಇವ್ರಿಗೆ ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನಿವತ್ತು MI ಅವರು ಹುಚ್ಚು ನೇ ಹೊಡೆದಂಗ್ ಹೊಡೆದ್ಬಿಡ್ತಾರೆ. ನಾನು ಫಸ್ಟ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ಬಿಟ್ರು ಅಂದ್ರೆ ಏನೇಂದ್ರೆ ಗೊತ್ತಲ್ಲ, ಲಾಸ್ಟ್ ಮ್ಯಾಚ್ ಅಲ್ಲೇ 243 ಹೊಡೆದವರು ಅವರು. ಇನ್ನ ಇವತ್ತು ಅವರು ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅದಾದ್ಮೇಲೆ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಾರೆ ಈ ಪಿಚ್ ಅಲ್ಲಿ ಮುಂಬೈ ಅವರು. ಅವ್ರೇನಾದ್ರು ಈ ಲೆವೆಲ್ಗೆ ಸ್ಕೋರ್ ಅನ್ನ ಕೊಟ್ಬಿಟ್ರು ಅಂದ್ರೆ ಇವರು ತಿನ್ಕಾಡ್ಬೇಕು ಅಷ್ಟೇ, ಆ ಲೆವೆಲ್ ಅಲ್ಲಿ ಹೊಡಿಬೇಕು ಅಂದ್ರೆ. ಇಲ್ಲಿ ಎರಡು ಮ್ಯಾಚ್ ಅಷ್ಟೇ, ಒಂದ್ಸಲಿ RR ಅವರು ಸುಮಾರು 159 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಅದನ್ನ ಚೇಸ್ ಮಾಡ್ಕೊ ಕೂಡ ಪರದಾಡಿ ಸೋತ್ರು. ಅದಾದ್ಮೇಲೆ ರೀಸೆಂಟ್ ಆಗಿ KKR ಮತ್ತೆ LSG ಮ್ಯಾಚ್ ಆದಾಗ್ಲೂ ಕೂಡ ಅಷ್ಟೇ ಕೇವಲ 155 ಸ್ಕೋರ್ ಅನ್ನ ಕೊಟ್ಟಿದ್ರು ಕೂಡ ಅಷ್ಟೇ, ಅದನ್ನ ಚೇಸ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು ಗೊತ್ತಾಗ್ತಲ್ಲ. ಇನ್ನ ಹೈ ಸ್ಕೋರ್ ನೆಲ್ ಚೇಸ್ ಮಾಡ್ತಾರೆ ಇವರು. ಅದಾದ್ಮೇಲೆ LSG ಕಡೆಯಿಂದ ಬ್ಯಾಟಿಂಗ್ ಕಡೆ ಬಂದ್ವಿ ಅಂದ್ರೆ ಆಡ್ತಿರೋದೇ ಒಬ್ಬ ಇಲ್ಲ ಇಬ್ರು ಪ್ಲೇಯರ್ ಪ್ರತಿ ಮ್ಯಾಚ್ ಅಲ್ಲಿ. ಅದ್ ಬಿಟ್ರೆ ಬರ್ತಾರೆ ಔಟ್ ಆಗ್ತಾರೆ. ಈಗ ನೋಡಿ ಲಾಸ್ಟ್ ಮ್ಯಾಚ್ ಅಷ್ಟೇ KKR ಮತ್ತೆ LSG ಮ್ಯಾಚ್ ಇದ್ದಾಗ ಆಡನ್ ಮಕ್ರಮ್ ಸ್ವಲ್ಪ ಆಡ್ಕೊಟ್ಟಿದ್ರೆ. ಅದಾದ್ಮೇಲೆ ಇಲ್ಲಿ ಮಿಚಲ್ ಮಾರ್ಷ್ ಫ್ಲಾಪ್ ಮತ್ತೆ ರಿಷಬ್ ಪಂತ್ ಆಡಿರೋದಷ್ಟೇ. ಅದ್ ಬಿಟ್ರೆ ಬಂದರೆಲ್ಲ ಕೂಡ ಹಾಗಾಗಿ ಉದ್ರೋಗಿದ್ದಾರೆ. ಲೋವರ್ ಆರ್ಡರ್ ಅಲ್ಲಿ ಬರೋ ಸ್ವಲ್ಪ ಆಡ್ಕೊಡ್ಬೇಕು. ಅದ್ ಬಿಟ್ರೆ ಮೊಹಮ್ಮದ್ ಶಮಿನೇ ಪರವಾಗಿಲ್ಲ ಅವರು ಬ್ಯಾಟಿಂಗ್ ಗೆ, ಅವ್ರಿಗೆ ಸ್ವಲ್ಪ ಟಾಪ್ ಆರ್ಡರ್ ಗೆ ಹಾಕ್ಬಿಟ್ರು ಅಂದ್ರೆ ಅವರೇ 6-4 ಸ್ಟಾರ್ಟಿಂಗ್ ಇಂದಾನೆ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ನೋಡಿ ಎರಡು ಮ್ಯಾಚ್ ಕೂಡ ಅಷ್ಟೇ, RR ಮತ್ತೆ LSG ಮ್ಯಾಚ್ ಇದ್ದಾಗ ಅವಾಗ್ಲೂ ಕೂಡ ಅಷ್ಟೇ ಎಂಡ್ ಅಲ್ಲಿ 1 6 1 4 ಏನೋ ಹೊಡೆದ್ರು ಅನ್ಸುತ್ತೆ. ಅದಾದ್ಮೇಲೆ ಈ KKR ಮ್ಯಾಚ್ ಇದ್ದಾಗಲೂ ಕೂಡ ಅಷ್ಟೇ ಸೂಪರ್ ಓವರ್ಗೆ ತಗೊಂಡೋಗಿದ್ದು ಮೊಹಮ್ಮದ್ ಶಮಿ ಒಂದು 6 ಹೊಡಿದ್ರ ಮೂಲಕ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಇಲ್ಲಿ ಮೊಹಮ್ಮದ್ ಶಮಿಯಿಂದ. ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಏನಾಗ್ತಿದೆ ಗೊತ್ತಾಗ್ತಾ ಇಲ್ಲ. ಈ ಕಡೆ ನಿಕೋಲಾಸ್ ಪುರಾನ್, ಆಡನ್ ಮಕ್ರಮ್, ಮಿಚಾಲ್ ಮಾರ್ಷು ಇದಾರೆ.
ಏನ್ ಮಾಡ್ತಾರೆ ಗೊತ್ತಾಗ್ತಾ ಈ ಸೀಸನ್ ಇಂದ ತುಂಬಾ ಕಳಪೆ ಆಗಿರೋ ಪ್ರದರ್ಶನ ಬಂದಿರೋದು ಅವ್ರ ಕಡೆಯಿಂದ. ಇವತ್ತು ಯಾವ ತರ ಆಡ್ತಾರೆ ನೋಡ್ಬೇಕು. ಇನ್ನ ಲಕ್ನೋ ಅಗೇನ್ಸ್ಟ್ ಮುಂಬೈ ಟೀಮ್ ಅಲ್ಲಿ ಯಾರ ಒಂದು ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ಸೂರ್ಯಕುಮಾರ್ ಅವರ ಹೋಮ್ ರನ್ ಕೂಡ ಆಗಿದೆ. ಅದಾದ್ಮೇಲೆ LSG ಅಗೇನ್ಸ್ಟ್ ಇವರ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ. LSG ಅಗೇನ್ಸ್ಟ್ ಇದುವರೆಗೂ 215 ರನ್ ಕೂಡ ಹೊಡೆದಿದ್ರೆ. ಇನ್ನ ನೋಡ್ಬೇಕು ಇವತ್ತು ಯಾವ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಇನ್ನ ಜಸ್ಪ್ರೀತ್ ಬುಮ್ರಾ ಕೂಡ ಅಷ್ಟೇ LSG ಅಗೇನ್ಸ್ಟ್ ಗುಡ್ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಮತ್ತೆ ಪಂತ್ ನ ಸುಮಾರು ಸಲ ಔಟ್ ಕೂಡ ಮಾಡಿದ್ರೆ ಆಗಿರೋ 14 ಇನ್ನಿಂಗ್ಸ್ ಅಲ್ಲಿ ಸುಮಾರು 7 ಸಲ ಪಂತ್ ಅನ್ನ ವಿಕೆಟ್ ನ ಕೂಡ ತಗೊಂಡಿದ್ದಾರೆ ಜಸ್ಪ್ರೀತ್ ಬುಮ್ರಾ. ಇನ್ನ ಲಕ್ನೋ ಟೀಮ್ ಅಲ್ಲಿ MI ಅಗೇನ್ಸ್ಟ್ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ನಿಕೋಲಸ್ ಪೂರನ್ ಮತ್ತೆ ಮೋಸಿನ್ ಖಾನ್ ಸ್ಟಾರ್ಟ್ ಚೆನ್ನಾಗಿದೆ. ಆದ್ರೆ ನಿಕೋಲಸ್ ಪೂರನ್ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ತುಂಬಾ ಫ್ಲಾಪ್ ಕೂಡ ಆಗ್ತಿದ್ದಾರೆ. ನಾನು ಲಾಸ್ಟ್ ಒಂದು 2-3 ಮ್ಯಾಚ್ ಅಲ್ಲಿ ಕೂಡ ಹೇಳಿದೆ ನಿಕೋಲಸ್ ಪೂರನ್ ಇವತ್ತು ಆಡ್ತಾರೆ ಅಂತ. ಆದ್ರೆ ಬರ್ತಿದ್ರೆ ಔಟ್ ಆಗ್ತಿದ್ದಾರೆ ಅಂದ್ರೆ ಸ್ವಲ್ಪ ಆಡ್ತಾ ಇದಾರೆ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಏನ್ ಬರ್ತಾ ಇಲ್ಲ ನಿಕೋಲಸ್ ಪೂರನ್ ಇಂದ. ಇನ್ನ ಇವತ್ತು ನೋಡ್ಬೇಕು ಒಂದು ಒಳ್ಳೆ ಸ್ಟಾರ್ಟ್ಸ್ ಕೂಡ ಇರೋದ್ರಿಂದ MI ಅಗೇನ್ಸ್ಟ್ ಆಡ್ತಾರ ಇಲ್ವಾ ಅಂತ. ಅದಾದ್ಮೇಲೆ ಪಿಚ್ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ನಿಕೋಲಸ್ ಪೂರನ್ ಫ್ಲಾಪ್ ಆದ್ರು ಅಂದ್ರೆ ಇಂತ ವರ್ಸ್ಟ್ ಪ್ಲೇಯರ್ ನಂಗೆ ಎಲ್ಲೂ ಕೂಡ ನೋಡಕ್ ಸಿಗಲ್ಲ ಅನ್ಕೊಳ್ತೀನಿ. ಇನ್ನ ಮೋಸಿನ್ ಖಾನ್ ಸ್ಟಾರ್ಟ್ಸ್ ಕೂಡ ಅಷ್ಟೇ MI ಅಗೇನ್ಸ್ಟ್ ಚೆನ್ನಾಗಿದೆ. ಮತ್ತೆ ರೀಸೆಂಟ್ ಆಗಿ ಸುಮಾರು 5 ವಿಕೆಟ್ ಅನ್ನ ಕೂಡ ತೆಗೆದಿದ್ದಾರೆ ಮ್ಯಾಚಸ್ ಅಲ್ಲಿ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಫೈನಲ್ ಗೆ ನಮ್ಮ ಪ್ಲೇಯರ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ MI ಕಡೆಯಿಂದ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ನನಗೆ ಅನಿಸಿದೆ ಅಂದ್ರೆ ಸೂರ್ಯಕುಮಾರ್ ಅವರ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಅವರ ಬ್ಯಾಟಿಂಗ್ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ತಿಲಕ್ ವರ್ಮಾ ಅವರು ಕೂಡ ಆಡ್ತಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಇವತ್ತು ಪರ್ಫಾರ್ಮ್ ಕೂಡ ಮಾಡಬಹುದು. ಆದ್ಮೇಲೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಗಜನ್ಫರ್ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನು LSG ಕಡೆಯಿಂದ ಪೂರನ್ ಸ್ಟಾರ್ಟ್ಸ್ ಚೆನ್ನಾಗಿರೋದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪೂರನ್ ಕೂಡ ಆಡ್ಬೋದು. ಅದಾದ್ಮೇಲೆ ರಿಷಬ್ ಪಂತ್ ಕೂಡ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ. ಅದಾದ್ಮೇಲೆ ಮಾರ್ಚ್ ಕೂಡ ಬೆಂಕಿಯಾಗಿ ಆಟ ಆಡೋ ಒಂದು ಪ್ಲೇಯರ್ ಕೂಡ ಆಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಮಾರ್ಚ್ ಕೂಡ ಇವತ್ತು ಮಿಂಚಬಹುದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಮೊಹಮ್ಮದ್ ಶಮಿ ಮತ್ತೆ ಮೊಹಸಿನ್ ಖಾನ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರೊಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ಯಾರು MI ಯಾರು ವಿನ್ ಆಗ್ತಾರೆ ಅಂತ ಕೂಡ ಅನಿಸಿದೆ. ಸೊ ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ಏನಕ್ಕೆ ಅಂದ್ರೆ ಅವ್ರದೇ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಮತ್ತೆ ಈ ಪಿಚ್ ಅಲ್ಲಿ ಅವರು ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಾರೆ. ಮತ್ತೆ ಸ್ಟಾರ್ಟ್ಸ್ ಕೂಡ ಚೆನ್ನಾಗಿದೆ ಮುಂಬೈ ಅವ್ರದ್ದು. ಹಾಗೆ ಮುಂಬೈ ಇವತ್ತಿನ ಮ್ಯಾಚ್ ಅನ್ನು ತುಂಬಾ ವಿನ್ ಆಗ್ಬೋದು. ಮತ್ತೆ ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗಾಗಿ ನಮ್ಮ ಟೆಲಿಗ್ರಾಮ್ಗೆ ಮಿಸ್ ಮಾಡದೆ ಜಾಯಿನ್ ಕೂಡ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಮತ್ತೆ ಕಾಮೆಂಟ್ ಅಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಚಾನಲ್ಗೆ ಜಾಯಿನ್ ಆಗ್ಬೋದು. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.